ಒಟ್ನಲ್ಲಿ ಅವರ ಗೊಂದಲದಿಂದಾಗಿ ಬೆಂಗಳೂರಿಗರು ಕರಗ ನಡೆಯುತ್ತಾ ಇಲ್ವಾ, ಏನಾಗತ್ತೆ ಅನ್ನುವಂತಹ ಪ್ರಶ್ನೆಯಲ್ಲೇ ಎದುರು ನೋಡ್ತಾ ಇದ್ದಾರೆ. ಕರಗ ಅನುದಾನ ಜಟಾಪಟಿ ವಿಷಯವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕರಗ ಉತ್ಸವಕ್ಕೆ ಬಜೆಟ್ನಲ್ಲಿ ಅನುದಾನವನ್ನ ಇಟ್ಟಿದ್ದೀವಿ, ಕರಗ ಸಮಿತಿಯಲ್ಲೇ 2-3 ಭಾಗ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅವರೆಲ್ಲರೂ ಒಗ್ಗಟ್ಟಾಗಿ ಬರಲಿ, ಆಗ ಈ ಒಂದು ಕರಗ ಮಹೋತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸಲಿ. ಸಹಕಾರ, ಅನುದಾನ ಎಲ್ಲವನ್ನು ಕೂಡ ನಾವು ಕೊಡುವಂತಹ ಜವಾಬ್ದಾರಿ ನಮ್ದು ಅಂತ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯಿಸಿದ್ದಾರೆ. ಯಾರು ಹೇಳಿದಾರ್ರಿ? ನನಗೆ ಯಾರು ಬಂದು ಅರ್ಜಿ ಕೊಟ್ಟಿದ್ದಾರೆ, ನಾವು ಬಜೆಟ್ ಎಲ್ಲ ದುಡ್ಡು ಇಟ್ಟಿದ್ದೀವಿ, ನಾನು ಕಾರ್ಪೊರೇಷನ್ ಇಟ್ಟಿದ್ದೀನಿ, ಬಂದು ಯಾರು ಅರ್ಜಿ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಹೇಳಿದ್ದೀವಿ. ಅವರಲ್ಲಿ 2-3 ಭಾಗಗಳಾಗಿರ್ಬೇಕಷ್ಟೇ. ಎಲ್ಲ ಒಗ್ಗಟ್ಟಾಗಿ ಬಂದರೆ ನಾವು ಯಾರು ಅಧಿಕೃತವಾಗಿ ಏನು ಕರಗಕ್ಕೆ ಮೊದಲಿಂದ ಸಂಪ್ರದಾಯ ಇದೆ ನಾವು ಮಾಡ್ಕೊಂಡು ಬರ್ತೀವಿ. ಬೆಂಗಳೂರು ನಗರದಲ್ಲೂ ಇಟ್ಟಿದ್ದೀವಿ, ಸರ್ಕಾರ ಕೂಡ ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದೆ. ಮತ್ತೆ ಯಾಕೆ ಬಂದು ಕರೆದ್ರು ನಮ್ಮನ್ನ? ನಮ್ಮ ಕರೆದವ್ರಲ್ಲ ಬನ್ನಿ ನೀವು ಅಂತ, ಅದು ನಡ್ಕೊಂಡು ಹೋಗ್ತಾ ಇರ್ತದೆ. ನಾವೇನು ಸಹಕಾರ ಕೊಡಬೇಕು ಕರಗಕ್ಕೆ ಮೊದಲಿಂದ ಕೊಡ್ತೀವಿ ನಾವು.